ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ನಿನ್ನೆ ತಾನೇ ಬ್ರೇಕ್ ಬಿದ್ದಿತ್ತು. ಕದನ ವಿರಾಮ ಘೋಷಣೆಯಾಗ್ತಿದ್ದಂತೆ ಹರ್ಮುಜ್ ಜಲಸಂಧಿ ಓಪನ್ ಆಗಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ರಕ್ತದೋಕುಳಿ ಹರಿಸಿದೆ. ಕೊಲ್ಲಿ ಕಾಳಗದಲ್ಲಿ ಆಗಿದ್ದ ಒಪ್ಪಂದ ಮುರಿದು ಬಿದ್ದಿದೆ. ಕದನ ವಿರಾಮಕ್ಕೆ ಅಮೆರಿಕ ಇಸ್ರೇಲ್ ತಿಲಾಂಜಲಿ ಹಾಡಿದೆ. ಮತ್ತೆ ಯುದ್ಧ ಶುರುವಾಗಿದ್ದು ಹಾರ್ಮುಜ್ ಜಲಮಾರ್ಗ ಮತ್ತೆ ಕ್ಲೋಸ್ ಆಗಿದೆ. ಗ್ಯಾಸ್ ಸಮಸ್ಯೆ, ತೈಲ ಬಿಕ್ಕಟ್ಟು ಇನ್ನಷ್ಟು ದಿನ ಜಗತ್ತನ್ನೇ ನರಕಕ್ಕೆ ತಳ್ಳೋದು ಫಿಕ್ಸ್ ಆಗಿದೆ. ನಿನ್ನೆಯಷ್ಟೇ ಕದನ ವಿರಾಮ ಘೋಷಿಸಿದ್ದ ಅಮೆರಿಕ ಉಲ್ಟಾ ಹೊಡೆದಿದೆ. 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಬರೀ 2 ಗಂಟೆಗಳಲ್ಲೇ ಮುರಿದು ಹಾಕಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ಒಂದೇ ಸಲ 60 ಕಟ್ಟಡಗಳನ್ನು ಸರ್ವನಾಶ ಮಾಡಿ 254 ಜನರನ್ನ ಕೊಂದು ಹಾಕಿದೆ. ಇರಾನ್ ಹಾಕಿದ 10 ಷರತ್ತುಗಳನ್ನು ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರೋ ಇರಾನ್ ನಾಯಕರು ಕದನ ವಿರಾಮ ಒಪ್ಪಂದಕ್ಕೆ ಎಳ್ಳು ನೀರು ಬಿಡಲು ತೀರ್ಮಾನಿಸಿದ್ದಾರೆ. 2 ವಾರಗಳ ಒಪ್ಪಂದ 2 ಗಂಟೆಗಳಲ್ಲೇ ಮುರಿದು ಬೀಳಲು ಕಾರಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿ. ಕದನ ವಿರಾಮ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 10 ನಿಮಿಷದಲ್ಲಿ 160ಕ್ಕೂ ಹೆಚ್ಚು ಕ್ಷಿಪಣಿಗಳು, ಡ್ರೋನ್ಗಳನ್ನು ಹಾಕಿ 60 ಕಟ್ಟಡಗಳನ್ನು ಸರ್ವನಾಶ ಮಾಡಿದೆ. ಘಟನೆಯಲ್ಲಿ 254 ಜನ ಸಾವನ್ನಪ್ಪಿದ್ದಾರೆ. 1125 ಜನರಿಗೆ ಗಂಭೀರ ಗಾಯವಾಗಿದೆ. ಕದನ ವಿರಾಮದ ಮಧ್ಯೆಯೂ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಹೆಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ನಯೀಮ್ ಕಾಸಿಂ ಸಾವನ್ನಪ್ಪಿದ್ದಾನೆ. ನಯೀಮ್ ಸೋದರಳಿಯ ಯೂಸುಫ್ ಹರ್ಷಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹೆಜ್ಬುಲ್ಲಾ ಮುಖ್ಯಸ್ಥನ ಕಚೇರಿ ನಿರ್ವಹಣೆ ಮತ್ತು ಭದ್ರತೆಯ ಉಸ್ತುವಾರಿಯಲ್ಲಿ ಯೂಸುಫ್ ಪ್ರಮುಖನಾಗಿದ್ದ. ಯಾವಾಗ ನಯೀಮ್ ಆ್ಯಂಡ್ ಟೀಮ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೋ ಆಗಲೇ ಇರಾನ್ ಕದನ ವಿರಾಮಕ್ಕೆ ಬಹುತೇಕ ಎಳ್ಳು ನೀರು ಬಿಡ್ತು. ಬರೀ ಹೆಜ್ಬುಲ್ಲಾ ಬಂಡುಕೋರರಷ್ಟೇ ಈ ದಾಳಿಯಲ್ಲಿ ಸತ್ತಿಲ್ಲ. ಇಸ್ರೇಲ್ ಬಾಂಬ್ ದಾಳಿಗೆ 20ಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನು ಹತ್ಯೆ ಮಾಡುವಷ್ಟು ಕ್ರೂರಿಯಾಗಿದೆ ಅಂತಿರೋ ಇರಾನ್ ಸತ್ತ ಮಕ್ಕಳ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಇನ್ನೊಂದು ಕಡೆ ಕಟ್ಟಡದ ಅವಶೇಷಗಳಡಿ ಸಿಲುಕಿರುವ 9 ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡೋ ವಿಡಿಯೋಗಳು ದಾಳಿಯ ಭೀಕರತೆಯನ್ನ ತೋರಿಸ್ತಿವೆ. ಲೆಬನಾನ್ ಮೇಲೆ ದಾಳಿಯಾಗ್ತಿದ್ದಂತೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಮತ್ತೆ ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಡಲು ಸಜ್ಜಾಗಿದ್ದ 426 ತೈಲ ಟ್ಯಾಂಕರ್ಗಳು ಮತ್ತು 53 ಅನಿಲ ಟ್ಯಾಂಕರ್ಗಳನ್ನು ಇರಾನ್ ತಡೆ ಹಿಡಿದಿದೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿಯೇ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಅನುಮತಿ ಇಲ್ಲದೆ ಯಾವ ಹಡಗು ಗಡಿದಾಟೋ ಹಾಗಿಲ್ಲ ಅಂತ ಜೂನಿಯರ್ ಖಮೇನಿನೇ ಪೋಸ್ಟ್ ಹಾಕಿದ್ದು ಮತ್ತೆ ಯುದ್ಧದ ಭೀಕರತೆ ಜೋರಾಗ್ತಿದೆ. ಈ ಮಧ್ಯೆ ಇರಾನ್ ನಡೆ ವಿರುದ್ಧ ಕೆಂಡಾಮಂಡಲವಾಗಿರುವ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಹರ್ಮುಜ್ ಓಪನ್ಗೆ ಅಮೆರಿಕ ಆಗ್ರಹಿಸಿದೆ. ನಿಜವಾದ ಒಪ್ಪಂದವಾಗುವವರೆಗೂ ಸೇನೆ ಅಲ್ಲೇ ಇರುತ್ತೆ. ಕೊಲ್ಲಿಯಲ್ಲಿಯೇ ನಮ್ಮ ಸೇನೆ ಉಳಿಯಲಿದೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರಲಿದೆ. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿಯಾಗುವುದು ನಿಶ್ಚಿತ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಈ ಮಧ್ಯೆ ಯುದ್ಧದಿಂದಾಗಿ ಕರ್ನಾಟಕದಲ್ಲಿ ಹೆಚ್ಚುತ್ತಿದೆ ಗ್ಯಾಸ್ ಸಮಸ್ಯೆ. ಹೋಟೆಲ್, ಗೃಹ ಬಳಕೆ, ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯವಾಗ್ತಿದೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿದೆ ರಾಜ್ಯ ಸರ್ಕಾರ. ತೈಲ ಹಂಚಿಕೆ ಮಾಡುವುದು ಕೇಂದ್ರ, ಪೂರೈಕೆಯಷ್ಟೇ ನಮ್ಮ ಕೆಲಸ ಅಂತಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ. GST ಅನುದಾನ, ಅಭಿವೃದ್ಧಿ ಅನುದಾನ, ಕಾಮಗಾರಿಗಳಲ್ಲಿ ಪದೇ ಪದೇ ಅನ್ಯಾಯ, ತಾರತಮ್ಯ ಆಗ್ತಿದೆ ಅನ್ನೋದು ಆರೋಪ. ಆಟೋ ಓಡಿಸೋದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ, ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಮಲ್ತಾಯಿ ಧೋರಣೆ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಸಿಟಿಯಲ್ಲಿ 20 ರಿಂದ 30% ಜನ
ಹೊರ ರಾಜ್ಯದವರು ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರಿದ್ರೆ ಅವರೆಲ್ಲಿ ಹೋಗ್ಬೇಕು? ಇಂಥ ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು ಇಲ್ಲ. ಅದರಿಂದ ಅವರಿಗೆ ಮಲ್ತಾಯಿದ್ವಂಡೆ ಅಂತ ಹೇಳಿದ್ದಾರೆ. ಅವ್ರ ರುಜುವಾತ ಇದೆಯಲ್ಲ, ಮಲ್ತಾಯಿದ್ವಂಡೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರದು, ಈ ಜೀವನದ ಬದುಕು. ಸರ್ಕಾರ ಹೀಗೆ ಹೇಳ್ತಿರೋವಾಗಲೇ ಆಟೋ ಚಾಲಕರ ಜೀವನ ಬೀದಿಗೆ ಬಿದ್ದಿದೆ. ಗ್ಯಾಸ್ ಕೊರತೆ, ದುಬಾರಿ ಬೆಲೆ ವಿರುದ್ಧ ಸಿಟ್ಟಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ 135 ರೂಪಾಯಿ ನಿಗದಿಯಾಗಿದೆ. ಮನಬಂದಂತೆ ದರ ವಿಧಿಸುತ್ತಿರುವುದಕ್ಕೆ ಚಾಲಕರ ಆಕ್ರೋಶ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ರಾಯಚೂರಿನಲ್ಲೂ 120ಕ್ಕೆ ಮುಟ್ಟಿದೆ LPG ಗ್ಯಾಸ್ ಬೆಲೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ಫಿಕ್ಸ್ ಆಗಿದ್ದು ಚಾಲಕರು ಸಿಟ್ಟಾಗಿದ್ದಾರೆ. ಸರ್ಕಾರವೇನೋ ಸಮಸ್ಯೆ ಇಲ್ಲ ಅಂತಿದೆ, ಆದರೆ ಕರಾವಳಿ ತೀರದ ಬೋಟ್ಗಳಿಗೂ ಇದೀಗ ಗ್ಯಾಸ್, ಡೀಸೆಲ್ ಇಲ್ಲದೆ ಲಂಗರು ಬಿದ್ದಿವೆ. ಮಂಗಳೂರಿನಲ್ಲಿ 80% ಬೋಟ್ಗಳು ಲಂಗರು ಹಾಕಿದ್ದು ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಬೋಟ್ ಸಂಚಾರಕ್ಕೆ ಅಗತ್ಯ ಪ್ರಮಾಣದ ಡೀಸೆಲ್ ಸಿಗದೆ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲೂ ಡೀಸೆಲ್ ಸಿಗದೆ ಆಳ ಸಮುದ್ರ ಮೀನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಆಳ ಸಮುದ್ರಕ್ಕೆ ಹೋದ್ರೆ 8 ದಿನ ಸಮುದ್ರದಲ್ಲೇ ಇರಬೇಕು. ಆಗ ಬೋಟ್ಗಳಲ್ಲಿ ಅಡುಗೆ ಮಾಡಲು ಸಿಲಿಂಡರ್ ಬೇಕು. ಹೀಗಾಗಿ ಮೀನುಗಾರಿಕೆಯನ್ನೇ ನಂಬಿದವರೂ ಕೂಡ ಕಣ್ಣೀರು ಹಾಕುವಂತಾಗಿದೆ. ಯುದ್ಧ ಆತಂಕಗಳ ಮಧ್ಯೆಯೇ ಭಾರತಕ್ಕೆ LPG ಹಡಗೊಂದು ಬಂದಿದೆ. ಹರ್ಮುಜ್ ದಾಟಿದ್ದ ಗ್ರೀನ್ ಆಶಾ ಹಡಗು ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ LPG ತಂದ ಗ್ರೀನ್ ಆಶಾ ಹಡಗು ಬಂದಿರುವ ಕಾರಣಕ್ಕೆ LPG ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಹೈಸ್ಕೂಲ್ ಮೇಸ್ಟ್ರು. ನಿತ್ಯ ಮಕ್ಕಳಿಗೆ ಪಾಠ ಮಾಡ್ತಿದ್ದವ ಹೆಂಡತಿ ಮಗು ಪಾಲಿಗೆ ಕಂಟಕವಾಗಿದ್ದಾನೆ. ಪಕ್ಕದ ಮನೆ ಆಂಟಿ ಹುಚ್ಚಿಗೆ ಬಿದ್ದವ ಹೆಂಡತಿಗೆ ನಿದ್ದೆ ಮಾತ್ರೆ ಹಾಕಿ ಕಳ್ಳಾಟ ಆಡ್ತಿದ್ದಾನಂತೆ. ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಹಾಲ್ನಲ್ಲಿ ಕರ್ಕೊಂಡು ಮಲಗಿದ್ದ. ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ. ಫೋನ್ ಮುಟ್ಟಿ ಅಂತ ಹೇಳಿ ಹೆಂಡತಿಗೆ ನಿದ್ರೆ ಮಾತ್ರೆ ಹಾಕ್ತಾನೆ, ಪಕ್ಕದ ಮನೆ ಆಂಟಿ ನೋಡ್ತಾನೆ. ಮಧ್ಯರಾತ್ರಿ ಪರಸಂಗ, ಚಿಲಕ ಹಾಕಿ ಜಿಂಗಾಲಾಲ. ಶಿವ ಶಿವ, ಇವರ ಕಥೆಯನ್ನ ಕಿವಿಯಲ್ಲಿ ಕೇಳೋದಕ್ಕಾಗ್ತಿಲ್ಲ, ಬಾಯಲ್ಲಿ ಹೇಳೋದಕ್ಕೂ ಆಗ್ತಿಲ್ಲ. ಇವರ ಪೋಲಿ ಪರಸಂಗದ ಕಥೆ ಕೇಳ್ತಿದ್ರೆ ಪಡ್ಡೆ ಹುಡುಗರು ಕೂಡ ಒಂದು ಕ್ಷಣ ನಾಚಿ ನೀರಾಗಿ ಹೋಗ್ತಾರೆ ಕಣ್ರಿ. ಈ ಅಂಕಲ್ನ ಅಳಕ್ ಬುಳಕ್ ಆಟದ ಮುಂದೆ ಎಂಥವರು ತಂಡ ಹೊಡೀತಾರೆ. ಇವನು ಅಂತಿಂತ ಕಿಲಾಡಿ ಅಲ್ವೇ ಅಲ್ಲ ಬಿಡಿ, ಜಗತ್ ಕಿಲಾಡಿ. ಪಕ್ಕದ ಮನೆ ಆಂಟಿ ಪಾಲಿನ ಪರಮ ಪ್ರೇಮಿ. ಈತನ ಹೆಸರು ಮಹಾಲಿಂಗಪ್ಪ ಅಂತ. ವೃತ್ತಿಯಲ್ಲಿ ಶಿಕ್ಷಕ. 10 ವರ್ಷದ ಹಿಂದೆ ಹುಬ್ಬಳ್ಳಿಯ ವಿಜಯನಗರದ ಕಾಂಚಾನ ಅನ್ನೋಳನ್ನ ವಿಜಯಪುರ ಜಿಲ್ಲೆಯ ಮಹಾಲಿಂಗಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ರು. ಇವರಿಬ್ಬರ ದಾಂಪತ್ಯದ ಫಲವಾಗಿ 3 ವರ್ಷದ ಮುದ್ದಾದ ಮಗಳಿದ್ದಾಳೆ. ಆದ್ರೆ ಪೋಲಿ ಆಟಕ್ಕೆ ಬಿದ್ದ ಮಹಾಲಿಂಗಪ್ಪ ಪಕ್ಕದ ಮನೆ ಆಂಟಿ ಜೊತೆ ಕುಂಟೆ ಪಿಲ್ಲೆ ಶುರು ಮಾಡಿದ್ದ. ಬೆಳಗ್ಗೆ ಎಲ್ಲಾ ಮಕ್ಕಳಿಗೆ ಪಾಠ ಮಾಡೋದು, ರಾತ್ರಿ ಆಂಟಿ ಜೊತೆ ಕಿಲಕಿಲ ಅನ್ನೋದು. ಗಂಡನಾಗಿ ಪ್ರೇಮದಾಟಕ್ಕೆ ಪತ್ನಿ ಕಂಗಾಲಾಗಿ ಹೋಗಿದ್ದಾಳೆ. ನನ್ನ ಗಂಡ ಸಾಮಾನ್ಯದವನಲ್ಲ ಅಂತ ಆರೋಪಗಳ ಸುರಿಮಳೆಗೈದಿದ್ದಾಳೆ. ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ಈ ಮನೆಯಿಂದ ಏನಾರು ತಂದಿಯೇನೋ ನೀನು, ನನಗೆ ನನ್ನ ಮಗಳಿಗೆ ನ್ಯಾಯ ಬೇಕು, ಅವ್ಳಿಗೆ ಶಿಕ್ಷೆ ಆಗ್ಬೇಕು. ರಾತ್ರಿ ಆದ್ರೆ ಸಾಕು, ಈ ಮಹಾಲಿಂಗಪ್ಪ ಹಾಗೂ ಪಕ್ಕದ ಮನೆಯ ಆಂಟಿಯ ನವರಂಗಿ ಆಟ ಶುರುವಾಗ್ತಿತ್ತಂತೆ. ಈತ ಹೆಂಡತಿಗೆ ನಿದ್ರೆ ಮಾತ್ರೆ ಹಾಕಿದ್ರೆ ಆಕೆ ಗಂಡನಿಗೆ ನಿದ್ದೆ ಗುಳಿಗೆ ಕೊಡ್ತಿದ್ಲು. ಇಬ್ಬರು ಗಾಢ ನಿದ್ದೆಗೆ ಜಾರ್ತಿದ್ದಂತೆ ಇವರಿಬ್ಬರ ಪ್ರಣಯದಾಟ ಶುರುವಾಗ್ತಿತ್ತಂತೆ. ಕಳ್ಳ ಬೆಕ್ಕಿನಂತೆ ಮಹಾಲಿಂಗಪ್ಪನ ಮನೆಗೆ ಬರ್ತಿದ್ದ ಆಂಟಿ ರಾತ್ರಿ ಇಡೀ ಮುತ್ತಿನ ಮಳೆ ಸುರಿಸ್ತಿದ್ಲು. ಹೆಂಡತಿಯ ಬೆಡ್ರೂಮಿನಲ್ಲೇ ಇವರಿಬ್ಬರು ಸುಖದ ಸುಪ್ಪತ್ತಿಗೆ ಏರ್ತಿದ್ರು. ಈ ವಿಷಯ ಗೊತ್ತಾಗಿ ಕಾಂಚನ ಸಿಡಿದೇಳ್ತಿದ್ದಂತೆ ನಿನ್ನ ಸಹವಾಸವೇ ಬೇಡ ಅಂತ ತವರು ಮನೆಯಲ್ಲಿ ಬಿಟ್ಟು ಹೋಗಿದ್ದಾನಂತೆ. ಹೆಣ್ಣಿಗೆ ಪಾಪ ಹಿಂಗ ಅನ್ಯಾಯ ಮಾಡ್ಬಾರ್ದು, ಮಾಡ್ಕೊಂಡ್ಮೇಲೆ ಚೆನ್ನಾಗ್ ನೋಡ್ಕೋಬೇಕು, ಇಲ್ಲಾಂದ್ರೆ ಬೇರೆ ಒಂದ್ ಹೆಣ್ಣಿಗೆ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಇವ್ರು ಶಾಲೆ ಶಿಕ್ಷಕಾಗಿ ಹೆಂಡತಿಗೆ ಹಿಂಗ್ ಮಾಡಿದ್ರೆ ಬೇರೆದವ್ರಿಗೆ ಏನ್ ಪಾಠ ಮಾಡ್ತಾರ್ರಿ ಇವ್ರು. ಹೆಂಡತಿ ಏನಾಗಲ್ರಿ ಮಾನಸಿಕದಾಳ ಇವಳು. ಬಂಗಾರದಂತ ಮಗು ನೋಡಿದ್ರೆ ಕಣ್ಣಿಗೆ ನೀರ್ ಬರ್ತಾವ, ಅಷ್ಟು ಚಂದ ಮಗು ಐತ್ರಿ. ಹೆಂಡತಿ ಚಂದ
ಬಿಟ್ಟು ಬೇರೆದವ್ರ ಜೊತೆ ಇವ್ರು ಮಾಡೋದ್ ತಪ್ಪಲ್ವಾ? ದಿಕ್ಕು ಕಾಣದಂತಾದ ಕಾಂಚನ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಗಂಡನ ಪೋಲಿ ಮೆಸೇಜ್ ಇಟ್ಕೊಂಡು ದೂರು ನೀಡಿದ್ದಾಳೆ. ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ವಂತೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾಳೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇದು ಮಾತು ಬಾರದ ಕಿವಿ ಕೇಳದವರ ಕತೆ. ಮಾತು ಬಾರದ ಹೆಣ್ಮಗಳಿಗೆ ಮನಸೋತ ಮೂಗನೊಬ್ಬ ರಕ್ತದ ಕೋಡಿ ಹರಿಸಿದ್ದಾನೆ. ಆಗಾಗ ಕಾಸು ಕೊಡ್ತಾ ಇದ್ದ ಆಂಟಿ ಆಸೆಗೆ ಮಾಡಬಾರದ ಕೆಲಸ ಮಾಡಿದ್ದಾನೆ. ಮಾತಿಲ್ಲ ಕಥೆಯಿಲ್ಲ, ಹಂತಕರ ಮೌನ ರಾಗದ ಕಥೆ. ಮಾತು ಬಾರದ ಆಂಟಿ ಮೇಲೆ ಲವ್, ಗಂಡ ಮಟೇಶ್. ಎಲ್ಲೇ ಹೆಣ ಬಿದ್ರೂ, ಯಾವುದೇ ಕ್ರೈಮ್ ಸ್ಟೋರಿಗಳಾದ್ರೂ ಅಲ್ಲೊಂದಿಷ್ಟು ಸಾಕ್ಷಿಗಳಿರ್ತವೆ. ಹಂತಕರ ಬುಡಕ್ಕೆ ಬಿಸಿನೀರು ಕಾಯಿಸ್ತಿದ್ದಂತೆ ಒಂದಿಷ್ಟು ಸತ್ಯ ಕಕ್ತಾರೆ. ಆದ್ರಲ್ಲಿ ಮಾತಿಲ್ಲ ಕಥೆಯಿಲ್ಲ, ಹಂತಕರಿಗೆ ಮಾತೂ ಬರಲ್ಲ, ಕಿವಿಯೂ ಕೇಳಲ್ಲ. ಹೀಗಾಗಿ ಮೈಸೂರು ಜಿಲ್ಲೆಯ ನಂಜನಗೂಡು ಪೊಲೀಸರಿಗೆ ಕೊಲೆ ಪ್ರಕರಣ ಭೇದಿಸುವುದು ದೊಡ್ಡ ಸವಾಲಾಗಿತ್ತು. ಇದರ ಹಿಂದೆ ಬಿದ್ದ ಖಾಕಿ ಪಡೆ ಬೆಚ್ಚಿ ಬೀಳಿಸುವ ಅಸಲಿ ಕಹಾನಿಯೊಂದನ್ನ ಬಯಲಿಗೆಳೆದಿದೆ. ಈತನ ಹೆಸರು ಸ್ವಾಮಿ ಅಂತ. ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ನಿವಾಸಿ. ಈತನ ಪತ್ನಿ ಸವಿತಾ. ಗಂಡ ಹೆಂಡತಿ ಇಬ್ಬರಿಗೂ ಮಾತು ಬರಲ್ಲ, ಕಿವಿಯೂ ಕೇಳಲ್ಲ. ಬಡತನದಲ್ಲೇ ನೆಮ್ಮದಿಯ ಜೀವನ ಕಟ್ಕೊಂಡಿದ್ರು. ಸುಮಾರು ತಿಂಗಳ ಹಿಂದೆ ಇದೇ ಸವಿತಾ ಪರೀಕ್ಷೆಗೆ ಅಂತ ಹೋದಾಗ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಶ್ರೀನಿವಾಸ್ ಅನ್ನೋನ ಪರಿಚಯವಾಗಿತ್ತು. ಅವನಿಗೂ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಹೀಗಾಗಿ ಪರಿಚಯವೇ ಸ್ನೇಹವಾಗಿ ಬೆಳೆದಿತ್ತು. ವಿಡಿಯೋ ಕಾಲ್ನಲ್ಲೇ ಇಬ್ಬರು ಸಂವಹನ ಶುರುವಾಗ್ತಿದ್ದಂತೆ ಶ್ರೀನಿವಾಸನಿಗೆ ಸವಿತಾ ಮೇಲೆ ಮನಸ್ಸಾಗಿ ಹೋಗಿದೆ. ಹೇಗಾದ್ರೂ ಮಾಡಿ ಸವಿತಾಳನ್ನ ನನ್ನವಳನ್ನಾಗಿಸಿಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದ. ಇದೇ ಕಾರಣಕ್ಕೆ ಸವಿತಾ ಗಂಡನಿಗೆ ಸಾಲದ ರೂಪದಲ್ಲಿ ಒಂದಿಷ್ಟು ಹಣನೂ ಕೊಟ್ಟಿದ್ದ. ತಿಂಗಳ ಹಿಂದೆ ತಾನು ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಾನೆ. ಆದ್ರೆ ಸ್ವಾಮಿ, ನನ್ನ ಬಳಿ ಈಗ ಹಣವಿಲ್ಲ, ಸ್ವಲ್ಪ ಟೈಮ್ ಕೊಡು ಎಂದಿದ್ದ. ಆಗ್ಲೇ ನೋಡಿ ಶ್ರೀನಿವಾಸ್ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದು. ಸ್ವಾಮಿಯ ಕಥೆ ಮುಗಿಸಿದ್ರೆ ಸವಿತಾ ನನ್ನವಳಾಗ್ತಾಳೆ ಅಂತ ಪ್ಲಾನ್ ಮಾಡಿದ್ದ. ಫೆಬ್ರವರಿ 12ನೇ ತಾರೀಕು ಹಣ ಕೊಡ್ತೀನಿ ಅಂತ ಸವಿತಾ ಗಂಡನನ್ನ ಕರೆಸಿಕೊಂಡವ ಕಂಠಪೂರ್ತಿ ಎಣ್ಣೆ ಕುಡಿಸಿದ್ದಾನೆ. ನಂತರ ಕತ್ತು ಹಿಸುಕಿ ಕೊಲೆ ಮಾಡಿ ಬಾವಿಯೊಂದಕ್ಕೆ ಎಸೆದು ಹೋಗಿದ್ದ. ಯಾವಾಗ ಗಂಡ ಕಾಣದಂತಾದ್ನೋ ಸವಿತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಖಾಕಿ ಪಡೆ ತನಿಖೆ ಶುರು ಮಾಡ್ತಿದ್ದಂತೆ ಶ್ರೀನಿವಾಸ ಹಾಗೂ ಸವಿತಾಳ ವಿಡಿಯೋ ಕಾಲ್ ವಿಷಯ ಗೊತ್ತಾಗಿದೆ. ಹೀಗಾಗಿ ಶ್ರೀನಿವಾಸನನ್ನ ಎತ್ತಾಕೊಂಡು ಬರ್ತಿದ್ದಂತೆ ಹೊಸ ತಲೆನೋವು ಶುರುವಾಗಿತ್ತು. ಮಾತು ಬಾರದ ಕಾರಣ ಸತ್ಯ ಹೊರಗೆಳೆಯೋದು ಹೇಗೆ ಅನ್ನೋ ತಲೆಬಿಸಿಯಾಗಿದೆ. ಕೊನೆಗೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನೆರವು ಪಡೆದಿದ್ದಾರೆ. ತಜ್ಞರ ಸಹಾಯದಿಂದ ಕೈ ಸನ್ನೆ ಮತ್ತು ಬಾಯಿ ಸನ್ನೆಯ ವಿವರ ಕಲೆ ಹಾಕ್ತಿದ್ದಂತೆ ಅಸಲಿ ಸತ್ಯ ಬಟಾಬಯಲಾಗಿದೆ. ಬಾವಿಯಲ್ಲಿದ್ದ ಸ್ವಾಮಿ ಶವವನ್ನ ಹಂತಕರೇ ತೋರಿಸಿದ್ದಾರೆ. ಇದರಲ್ಲಿ ಇಬ್ಬರು ಆರೋಪಿತರು, ಶ್ರೀನಿವಾಸ ಮತ್ತು ಗಂಗಾಧರ್ ಅಂತೇಳಿ ಇನ್ನೊಬ್ಬ ಆರೋಪಿತನ ಜೊತೆ ಸೇರಿಕೊಂಡು ಈ ಕಾಣೆಯಾದ ಸ್ವಾಮಿ ಏನಿದ್ದಾನೆ ಆತನನ್ನ ಕೊಲೆ ಮಾಡಿರುವುದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತದೆ. ಆರೋಪಿತ ಶ್ರೀನಿವಾಸ ಮತ್ತು ಈ ಏನು ಫಿರ್ಯಾದಿ ಕೊಟ್ಟಿರ್ತಾರೆ ಸ್ವಾಮಿ ಅವರ ಹೆಂಡತಿ ಸವಿತಾ, ಇವರ ಮಧ್ಯೆ ಸ್ವಲ್ಪ ಸಂಬಂಧ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮರ್ಡರ್ ಆಗಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಆಂಟಿ ಆಸೆಗೆ ಬಿದ್ದವ ಕಂಬಿ ಹಿಂದೆ ಸೇರಿದ್ರೆ ಏನೂ ಅರಿಯದ ಅಮಾಯಕ ದುರಂತ ಅಂತ್ಯ ಕಂಡಿದ್ದಾನೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಒಂದು ತಿಂಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓಡಾಡ್ತಾ ಇದ್ದ ನಾಯಕರು ಈಗ ತಣ್ಣಗಾಗಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ಭರ್ಜರಿ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಕಳೆದೊಂದು ತಿಂಗಳಿಂದ ಅಬ್ಬರದ ಪ್ರಚಾರ ಮಾಡಿದ್ದ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಮಷಿನ್ನಲ್ಲಿ ಭದ್ರವಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯ ದಕ್ಷಿಣ ಅಭ್ಯರ್ಥಿಗಳ ಹಣೆಬರವನ್ನ ಕ್ಷೇತ್ರದ ಜನ ಬರೆದಾಗಿದೆ. ಎರಡು ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮತದಾನವಾಗಿದ್ದು ಇಷ್ಟು ದಿನ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓಡಾಡಿದ್ದ ಅಭ್ಯರ್ಥಿಗಳು ಈಗ ತಣ್ಣಗಾಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾಗ್ತಿದ್ದಂತೆ ಜನರ ಉತ್ಸಾಹ ಇಮ್ಮಡಿಯಾಗಿತ್ತು. ಬಿಸಿಲನ್ನು ಲೆಕ್ಕಿಸದೆ ಜನರು ಮತದಾನ ಮಾಡಿದ್ರು. ಆದರೆ ಕೆಲವು ಕಡೆ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು.
ದಾವಣಗೆರೆಯ ಮಿಲ್ಲತ್ ಶಾಲೆಯ ಮತಗಟ್ಟೆ ಬಳಿ ಕಾಂಗ್ರೆಸ್ ಎಸ್ಡಿಪಿಐ ಕಾರ್ಯಕರ್ತರ ಮಧ್ಯೆ ಹೈಡ್ರಾಮವೇ ನಡೆದು ಹೋಯಿತು. ಮತಗಟ್ಟೆಯ 200 ಮೀಟರ್ ಹೊರಗಡೆ ಎಸ್ಡಿಪಿಐ ಏಜೆಂಟ್ ಟೇಬಲ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದಿದ್ರು. ಇನ್ನು ಇದೇ ಮತಗಟ್ಟೆಯಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೋಡ್ಲಿಪೇಟೆಗೆ ಮತದಾರರೇ ಸ್ವತಃ ಹಣ ಕೊಟ್ಟು ಮತ ಚಲಾಯಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಮತದಾನದ ಕಾವು ಜೋರಾಗಿತ್ತು. ನೆತ್ತಿ ಸುಡೋ ಬಿಸಿಲ ಮಧ್ಯೆಯೂ ಜನರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇವತ್ತು ಮತದಾನ ಇದ್ದಿದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಮ್ಮ ತಂದೆಯ ಸಮಾಧಿ ಬಳಿ ತೆರಳಿ ಆಶೀರ್ವಾದ ಪಡ್ಕೊಂಡ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕುಟುಂಬಸ್ಥರ ಜೊತೆಗೆ ಆಗಮಿಸಿ ಮತ ಚಲಾವಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ವೀರಣ್ಣ ಚರಂತಿಮಠ, ಈ ಬಾರಿ ಗೆಲುವು ನಮ್ಮದೇ ಅಂತಂದ್ರು. ಮತದಾನದ ಮಧ್ಯೆ ಕುರುಡು ಕಂಚಾಣದ ಸದ್ದು ಕೂಡ ಜೋರಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುವ ವಿಡಿಯೋ ವೈರಲ್ ಆಗಿದ್ದು ಜನ ಮುಗಿಬಿದ್ದಿದ್ರು. ಇನ್ನು ಚುನಾವಣೆಯ ಬಗ್ಗೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, 2 ಕ್ಷೇತ್ರದಲ್ಲಿ ನಮ್ಮದೇ ಗೆಲುವು ಅಂತಂದ್ರು. ಕುಮಾರಸ್ವಾಮಿ ಕೂಡ ಚುನಾವಣೆ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ನಮ್ಮ ಅಭ್ಯರ್ಥಿಗಳೇ ಗೆಲ್ಲುವ ವಿಶ್ವಾಸವಿದೆ ಎಂದರು. ನಾನು 8 ದಿನ ದಾವಣಗೆರೆಯಲ್ಲಿ ಇದ್ದೆ. ಗ್ರೌಂಡ್ ರಿಪೋರ್ಟ್ ತುಂಬ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದ್ದಾವೆ. ಗ್ಯಾರಂಟಿ ಒಂದು ಕಡೆ ಇರಲಿ, ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಜನ ಇವತ್ತೂ ಕೂಡ ಭಾಳಷ್ಟು ಮಾತನಾಡ್ತಾರೆ. ಸೊ ಈ ಕಡೆ ಬಾಗಲಕೋಟೆ, ಈ ಕಡೆ ದಾವಣಗೆರೆ ರಾಜ್ಯದ ಜನತೆಗೆ, ರಾಜ್ಯದ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ಈ 2 ಸೀಟನ್ನು ಬಹಳಷ್ಟು ಅಂತರದಿಂದ ನಮ್ಮ ಪಕ್ಷ ಗೆಲ್ಲುತ್ತೆ. ಮೇ 4ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು, ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. 2 ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂಥ ಸೆಣಸಾಟ ಆಗಿದೆ. ನೋಡೋಣ, 2 ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವೂ ಇದೆ. ಒಟ್ನಲ್ಲಿ ಎಷ್ಟು ದಿನ ಕುತೂಹಲ ಮೂಡಿಸಿದ ಚುನಾವಣೆಗೆ ತೆರೆ ಬಿದ್ದಿದ್ದು ಗೆಲುವು ಯಾರಿಗೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಅತ್ಯುತ್ತಮ ಫಲಿತಾಂಶ ಹೊರಬಿದ್ದಿದ್ದು, ಎಂದಿನಂತೆ ಈ ಬಾರಿಯೂ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಸೆಕೆಂಡ್ ಪಿಯುಸಿಯಲ್ಲಿ ಹೆಣ್ಮಕ್ಕಳೇ ಮೇಲುಗೈ. 600ಕ್ಕೆ 600, ಕರುನಾಡಿಗೆ ದಿಶಾ ಅದಿತಿ ಟಾಪರ್. ಓದೋದ್ರಲ್ಲಿ ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸೆಕೆಂಡ್ ಪಿಯುಸಿ ಫಲಿತಾಂಶದಲ್ಲಿ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಕೊಟ್ಟೂರಿನ 2 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಟಾಪರ್ಸ್ ಆದ್ರೆ, ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಮತ್ತು ಬೆಂಗಳೂರಿನ ಅದಿತಿ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಸೆಕೆಂಡ್ ಪಿಯುಸಿ ಫಲಿತಾಂಶ ಹೊರಬೀಳ್ತಿದ್ದಂತೆ ವಿದ್ಯಾರ್ಥಿಗಳ ಖುಷಿಗೆ ಪಾರವೇ ಇರಲಿಲ್ಲ. ಮಕ್ಕಳ ರಿಸಲ್ಟ್ ನೋಡಿ ಹೆತ್ತವರು ಹಿರಿ ಹಿಗ್ಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಅನ್ನೋ ವಿದ್ಯಾರ್ಥಿ 600ಕ್ಕೆ 600 ಮಾರ್ಕ್ಸ್ ಪಡೆದಿದ್ದಾಳೆ. ಹೀಗಾಗಿ ಈ ಬಾರಿ ಔಟ್ ಆಫ್ ಔಟ್ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿಯನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ವೆರಿ ಹ್ಯಾಪಿ ಮ್ಯಾಮ್, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಅಂಡ್ ನೇತ್ರಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್, ಲೈಕ್ ನಮ್ಮ ಮಾಮ, ನಮ್ಮಮ್ಮ, ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡೋದು ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಇನ್ನು ಬೆಂಗಳೂರಿನ ವಿದ್ಯಾರ್ಥಿನಿ ಅದಿತಿ ಕೂಡ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಗಳಿಸಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು ಟಾಪರ್ ಆಗಿದ್ದಾರೆ. ವಿಜಯನಗರದ ಅರ್ಚನಾ 600 ಮಾರ್ಕ್ಸ್ಗೆ 598 ಮಾರ್ಕ್ಸ್ ಪಡೆದಿದ್ದಾಳೆ. ಇನ್ನು ಇದೇ ಕಲಾ ವಿಭಾಗದಲ್ಲಿ ವಿಜಯನಗರದ ವಿದ್ಯಾರ್ಥಿನಿ ಸಂಗೀತ ಕೂಡ 600ಕ್ಕೆ 598 ಅಂಕ ಪಡೆದಿದ್ದಾಳೆ. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ಪ್ರೇರಣಾ ರಾಮಚಂದ್ರ ಹೆಗಡೆ 600ಕ್ಕೆ 598 ಅಂಕ ಗಳಿಸಿದ್ರೆ, ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ವೈಷ್ಣವಿ ಕುಲಕರ್ಣಿ 600ಕ್ಕೆ 597 ಅಂಕ ಗಳಿಸಿದ್ದಾಳೆ. ರಿಸಲ್ಟ್ ಅನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13%. ಆಲ್ ಫ್ರೆಷರ್ಸು ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು,
ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಒಟ್ನಲ್ಲಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದಿದ್ದು ಇಷ್ಟು ದಿನ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿದ್ಯಾರ್ಥಿಗಳ ಒಳಿತಿಗಾಗಿ ನ್ಯೂಸ್ 18 ವಿದ್ಯಾದೀಪ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ವೇಳೆ ಮಕ್ಕಳಿಗೆ ಎಐ ತಂತ್ರಜ್ಞಾನದ ಬಗ್ಗೆ ತಿಳಿಸಿಕೊಡಲಾಗಿದ್ದು ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಮುಗಿತಾ ಇದ್ದಂತೆ ಮುಂದೇನು ಅನ್ನೋದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನ ಕಾಡಿಯೇ ಕಾಡುತ್ತೆ. ಯಾವ ವೃತ್ತಿಪರ ಕೋರ್ಸ್ನಿಂದ ನಮ್ಮ ಭವಿಷ್ಯ ಉಜ್ವಲವಾಗಲಿದೆ ಅನ್ನೋ ಗೊಂದಲದಲ್ಲಿರ್ತಾರೆ. ಹೀಗಾಗಿಯೇ ವಿದ್ಯಾರ್ಥಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ನ್ಯೂಸ್ 18 ವಿದ್ಯಾದೀಪ ಅನ್ನೋ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಎಕ್ಸೆಲ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು. ವಿದ್ಯಾದೀಪ 2026 ಅಸೋಸಿಯೇಷನ್ ವಿತ್ ಆಡ್ 6 ಅಡ್ವರ್ಟೈಸಿಂಗ್ ಅಡಿಯಲ್ಲಿ ವಿಶೇಷ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತಪ್ರಭು ಎಐ ಮತ್ತು ನ್ಯೂ ಜನರೇಷನ್ ಕರಿಯರ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಸಾವಿರಾರು ಮಕ್ಕಳು ಇವತ್ತು ಸೇರಿಕೊಂಡಿದ್ರು. ಇದೊಂದು ತುಂಬ ಒಳ್ಳೆಯ ಪ್ರೋಗ್ರಾಮು. ನನಗೂ ಈ ಪ್ರೋಗ್ರಾಮಲ್ಲಿ ಒಂದು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್ ಸಹ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಎಐ ಹೇಗೆಲ್ಲ ಸಹಕಾರಿಯಾಗಲಿದೆ ಅನ್ನೋದರ ಬಗ್ಗೆ ಹತ್ತಾರು ಮಾಹಿತಿ ನೀಡಿದ್ರು. ನೀವು ಯಾವುದೇ ಆಯ್ಕೆ ಮಾಡ್ಕೊಳ್ಳಿ, ನೀವು ಟೀಚಿಂಗ್ ಹೋಗಿ, ನೀವು ಎಂಜಿನಿಯರ್ಸ್ ಆಗಿ, ನೀವು ಡಾಕ್ಟರ್ಸ್ ಆಗಿ, ಆದರೆ ಆ ಟಾಪ್ ಅಲ್ಲಿ ಇರಬೇಕು ಅನ್ನೋಂತಹ ಯೋಚನೆ, ಆ ಮೈಂಡ್ ಸೆಟ್ ಅನ್ನ ಮಾತ್ರ ಯಾವತ್ತು ಬಿಡಬೇಡಿ. ಅದಕ್ಕೆ ಬೇಕಾಗಿರುವಂತದ್ದು, ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ನಿಮ್ಮ ಕಮ್ಯುನಿಕೇಶನ್. ಇನ್ನು ಇದೇ ವೇಳೆ ಮಾತನಾಡಿದ ಎಕ್ಸೆಲ್ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್ ನ್ಯೂಸ್ 18 ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನ್ಯೂಸ್ 18 ಚಾನೆಲ್ ತುಂಬಾ ಇಷ್ಟ ಅಂತ ಹೇಳಿದ್ರೆ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಸರ್. ನಿಮ್ಮೊಟ್ಟಿಗೆ ನಮ್ಮ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಇರ್ತದೆ. ಒಟ್ನಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಡೆದ ಕಾರ್ಯಕ್ರಮಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ 18 ಕಾರ್ಯಕ್ಕೆ ಬಂದವರೆಲ್ಲ ಮನದುಂಬಿ ಅಭಿನಂದಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. 4 ಕೋಟಿ ಹಣ ದುರ್ಬಳಕೆ, ಮಹಿಳಾ ಅಧಿಕಾರಿ ಅಮಾನತು. ತುಮಕೂರಿನ ಮಧುಗಿರಿ ತಾಲೂಕು ಪಂಚಾಯಿತಿ ಎಸ್ಡಿಎ ಸೌಮ್ಯ ಸಸ್ಪೆಂಡ್. ವಿವಿಧ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿರೋದು ತನಿಖೆಯಲ್ಲಿ ಪತ್ತೆ. ಮಾರಾಟಕ್ಕೆ ರೆಡಿಯಾಗಿದ್ದ 70 ಕ್ವಿಂಟಾಲ್ ಮೆಕ್ಕೆಜೋಳ ಬೆಂಕಿಗಾಹುತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರಗೋಡು ಗ್ರಾಮದಲ್ಲಿ ಘಟನೆ. ಸ್ಥಳಕ್ಕೆ ಕಂದಾಯ ಇಲಾಖೆ, ಪಂಚಾಯಿತಿ ಅಧಿಕಾರಿಗಳ ಭೇಟಿ.